ದಲಿತ ಎಡ ಪಂಗಡದಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುನಿಸು ವ್ಯಕ್ತವಾಗ್ತಾ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ದಲಿತ ಹಾಗೆ ಎಡಗೈ ಪಂಗಡದಿಂದಲೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುನಿಸು ವ್ಯಕ್ತವಾಗ್ತಾ ಇದೆ. ನಮ್ಮ ಸಮುದಾಯದ ಶಾಸಕರು ಇದ್ರೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರದ ವಿರುದ್ಧವಾಗಿ ಧರ್ಮಸೇನಾ ಮತ್ತು ಆರ್.ಬಿ. ತಿಮ್ಮಾಪುರಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ ಹೇಳಿದ್ದಾರೆ. ನಮ್ಮ ಸಮುದಾಯದ ಶಾಸಕರು ಇದ್ರೂ ಕೂಡ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತವಾಗಿದೆ. ಮಾಜಿ ಸಚಿವ ಆಂಜನೇಯ ನಿವಾಸದಲ್ಲಿ ದಲಿತ ಎಡ ಪಂಗಡ ಮುಖಂಡರ ಆಕ್ರೋಶ ವ್ಯಕ್ತವಾಗಿದೆ. ಧರ್ಮಸೇನಾ ಮತ್ತು ಆರ್.ಬಿ. ತಿಮ್ಮಾಪುರಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅಂತ, ಜೊತೆಗೆ ಮಾಜಿ ಸಚಿವ ಆಂಜನೇಯ ನಿವಾಸದಲ್ಲಿ ದಲಿತ ಎಡಗೈ ಪಂಗಡ ಮುಖಂಡರು ಈ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಆರ್ಥಿಕವಾಗಿ ಅವ್ರನ್ನ ಸದೃಢರನ್ನಾಗಿ ಮಾಡೋಣ ಅಂತಕ್ಕಂಥ ಹೋರಾಟವನ್ನು ನಾನು ಕೂಡ ಸಚಿವ ಸಂಪುಟದಲ್ಲಿ ಇದ್ದು ಹೋರಾಟ ಮಾಡಿದ್ದೇನೆ. ಹೊರಗಡೆಗೆ ನಮ್ಮ ನಾಯಕರುಗಳೆಲ್ಲರೂ ಕೂಡ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಅದರ ಫಲವಾಗಿ ಇವತ್ತು ಈ ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ನೇ ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿದು ಸೌಲಭ್ಯ. ಅದು ಸದಾಶಿವ ಆಯೋಗದ ವರದಿ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟರಲ್ಲಿ ವರ್ಗೀಕರಣ ಆಗಬೇಕು, ಒಳ ಮೀಸಲಾತಿ ಆಗಬೇಕು ಅಂತೇಳಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ಅದು ಸ್ವಲ್ಪ ಬೇರೆ ಜನಾಂಗ ಮಾಡಬೇಕೋ ಬೇಡವೋ ಎಂಬತಕ್ಕಂಥ ಅಪಸ್ವರ ಇದ್ದುದರಿಂದ ಅದನ್ನು ಡೆಪಾರ್ ಮಾಡಿದ್ರು. ನೋಡೋಣ ಮುಂದೆ ಚುನಾವಣೆ ಆದಮೇಲೆ ಕುಳಿತುಕೊಂಡು ಮಾತಾಡಿ ಒಂದು ರೆಕಮೆಂಡ್ ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದ್ವಿ ಇಡೀ ಸಚಿವ ಸಂಪುಟ. ಅದರಿಂದ ಅದನ್ನು ಒಂದು ಇದನ್ನು ಇಟ್ಕೊಂಡು ಬೇರೆ ಪಾರ್ಟಿಯವರು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಇದನ್ನು ಮಾಡಿದ್ದಾರೆ ತೊಂದರೆನ. ಅದು ಹೆಚ್ಚು ಪರಿಣಾಮ ಆಗಿಲ್ಲ. ಹೆಚ್ಚು ಜನ ಎಲ್ಲ ಕಡೆಗೂ ಈ ಒಂದು ಎಡಗೈ ಸಮುದಾಯ, ಮಾದಿಗ ಸಮುದಾಯ ಕಾಂಗ್ರೆಸ್ಸನ್ನೇ ಬೆಂಬಲಿಸಿದೆ.